ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಲ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ನಾನು 300 ರೋಗಗಳನ್ನು ವಾಸಿ ಮಾಡುವಂತಹ ಶಕ್ತಿ ಇರುವಂತಹ ಒಂದು ಸೊಪ್ಪಿನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಯಾವ ಸೊಪ್ಪು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಅದೇ ನಮ್ಮ ನುಗ್ಗೆ ಸೊಪ್ಪು. ಹೌದು ಫ್ರೆಂಡ್ಸ್, ಕ್ಲಿನಿಕಲಿ ಕೂಡ ಇದು ಇದು ಪ್ರೂವ್ ಆಗಿದೆ. ಹಾಗೆಯೇ ನೀವು ಇಂಟರ್ನೆಟ್ಟಲ್ಲಿ ಕೂಡ ನೀವು ಇದನ್ನು ಚೆಕ್ ಮಾಡ್ಕೋಬೋದು. ಏನಂತಂದರೆ ಇದಕ್ಕೆ 300 ರೋಗಗಳನ್ನು ವಾಸಿ ಮಾಡುವಂತಹ ಶಕ್ತಿ ಇದಕ್ಕೆ ಇದೆ ಅಂತ. ಸೊ ಇದನ್ನು ನಾವು ಏನಂತಂದರೆ ಡೈಲಿ ಕೂಡ ಪಲ್ಯದ ರೂಪದಲ್ಲಿ ಇದರ ಸೊಪ್ಪನ್ನು ನಾವು ಪಲ್ಯದ ರೂಪದಲ್ಲಿ ಸೇವಿಸ್ಬೋದು, ಆಯಿತಾ. ನಮ್ಗೆ ಇಲ್ಲ ಅಂತಂದರೆ ನಾವೇನು ಮಾಡ್ಬೋದು, ಸೊಪ್ಪನ್ನು ತಂದುಬಿಟ್ಟು ನೀಟಾಗಿ ವಾಶ್ ಮಾಡಿ ಅದನ್ನು 3 ಡೇಸು ನಾವು ನೆರಳಿನಲ್ಲಿ ಡ್ರೈ ಮಾಡಬೇಕಾಗುತ್ತೆ. ಅದು ಡ್ರೈ ಆದ ನಂತರ ನಾವು ಅದನ್ನು ಏನು ಮಾಡಬೇಕಂತಂದರೆ ಡ್ರೈ ರೋಸ್ಟ್ ಮಾಡಿಬಿಟ್ಟು, ಅದು ಯಾವ ರೀತಿ ರೋಸ್ಟ್ ಆಗಿರಬೇಕು ಅಂತಂದರೆ ಅದು ಕೈಯಿಂದ ನಾವು ಆ ಎಲೆಗಳನ್ನು ಈ ಥರ ಮಾಡಿದರೆ ಅದು ಒಂಥರ ಪುಡಿ ಆಗಬೇಕು ಫ್ರೆಂಡ್ಸ್ ಕೈಯಲ್ಲೇ. ಅಷ್ಟೊಂದು ಅದು ಏನಂತಂದರೆ ಡ್ರೈ ಇರಬೇಕು, ಅಂದರೆ ಯಾವುದೇ ರೀತಿಯ ತೇವಾಂಶ ಅದರಲ್ಲಿ ಇರಬಾರ್ದು. ಆ ರೀತಿಯಾಗಿ ಇತ್ತು ಅಂತಂದರೆ ನಾವು ಅದನ್ನು ಏನು ಮಾಡಬೇಕು, ಪೌಡರ್ ಫಾರ್ಮಲ್ಲಿ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡು ನಾವು ಅದನ್ನೇನು ಡೈಲಿ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ 1 ಸ್ಪೂನನ್ನು ಮೊರಿಂಗಾ ಪೌಡರನ್ನು ಹಾಕ್ಬಿಟ್ಟು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗುತ್ತೆ ಅಂತ ನಮ್ಮ ವೈದ್ಯರು ಹೇಳ್ತಾರೆ. ಹಾಗೆಯೇ ಏನಂತಂದರೆ ಇದರಿಂದ ನಮಗೆ ಆಗುವ ಉಪಯೋಗಗಳು ಏನಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡುತ್ತೆ. ಮತ್ತು ದೇಹದಲ್ಲಿರ್ತಕ್ಕಂತಹ ವಿಷ ಪದಾರ್ಥಗಳು ಅಂತಂದರೆ ಟಾಕ್ಸಿನ್ಸನ್ನು ಹೊರ ಹಾಕುತ್ತೆ. ಸೊ ಟಾಕ್ಸಿನ್ಸನ್ನು ಹೊರ ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಮತ್ತು ಹೊಟ್ಟೆ ಹುಣ್ಣು ಅಂದರೆ ಹೊಟ್ಟೆ ಅಲ್ಸರ್ ಆಗಿರುತ್ತೆ ಅಲ್ವಾ ಕೆಲವೊಬ್ಬರಿಗೆ, ಅದು ಆ ಅಲ್ಸರನ್ನು ಇದು ತಡೆಯುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಇದು ತಡೆಯುತ್ತೆ. ಮತ್ತು ಹೊಟ್ಟೆ ಹಸಿವು ಕೆಲವೊಬ್ರಿಗೆ ಏನಾಗ್ತಾ ಇರುತ್ತೆ ಅಂತಂದರೆ ಟೈಮ್ ಟು ಟೈಮ್ ಸುಮ್ಮನೆ ಇವಾಗ 9 o'clock ಆಗಿದೆ, ಟಿಫಿನ್ ಮಾಡಬೇಕು ಬೆಳಗ್ಗೆ, 1 o'clock ಅಥವಾ 2 o'clockಗೆ ಊಟ ಮಾಡಬೇಕು, ನೈಟ್ 9 o'clockಗೆ ಊಟ ಮಾಡಬೇಕು ಅಂತ ಟೈಮ್ ನೋಡಿ ಊಟ ಮಾಡ್ತಿರ್ತಾರೆ, ಹೊರತಾಗಿ ಅವ್ರಿಗೆ ಹಸಿವಾಗ್ಬಿಟ್ಟು ಊಟ ಮಾಡ್ತಾ ಇರಲ್ಲ. ಅಂಥವ್ರು ಏನು ಮಾಡಬೇಕು, ಈ ಒಂದು ಪೌಡ್ರನ್ನು ಅವರು ಸೇವಿಸೋದ್ರಿಂದ ಏನಾಗುತ್ತೆ, ಅವ್ರಿಗೆ ಹಸಿವಾಗಿ ಊಟ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಇದು ಡಯಾಬಿಟಿಸ್ ಇರೋರಂತೂ ಪ್ರತಿದಿನ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಏನಂತಂದರೆ ಅವರ ಬ್ಲಡ್ ಶುಗರ್ ಲೆವೆಲನ್ನು ಇದು ಕಂಟ್ರೋಲಲ್ಲೇ ಇರುತ್ತೆ ಇದರಿಂದ. ಮತ್ತು ಏನಂತಂದರೆ ಮಧುಮೇಹಗಳಿಗೆ ಇದು ತುಂಬಾ ಒಳ್ಳೆಯದು. ಆಮೇಲೆ ಕೆಲವೊಬ್ಬರಿಗೆ ಕರುಳಿನಲ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅಲ್ವಾ, ಕರುಳಿನ ಇನ್ಫೆಕ್ಷನ್ ಆಗದೇ ಇರೋ ಥರ ಇಲ್ಲಿ ಇದು ತಡೆಗಟ್ಟುತ್ತೆ. ಮತ್ತು ಕೆಲವೊಬ್ಬರಿಗೆ ಚರ್ಮದ ಅಲರ್ಜಿ ಆಗ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಇದು ಚರ್ಮದ ಅಲರ್ಜಿಯನ್ನು ಕಡಿಮೆ ಮಾಡುವಲ್ಲಿ ಇದು ಸಹಾಯ ಮಾಡುತ್ತೆ. ಮತ್ತು ಏನಂತಂದರೆ ಈ ಒಂದು ಬ್ರೀದಿಂಗ್ ಪ್ರಾಬ್ಲಮ್, ಆಯಿತಾ, ಬ್ರೀದಿಂಗ್ ಪ್ರಾಬ್ಲಮ್ ತುಂಬ ಜನಕ್ಕೆ ಇರುತ್ತೆ. ಅಂತಂದರೆ ಆಸ್ತಮಾ ಪೇಷಂಟ್ಸ್ ಇರ್ತಾರಲ್ವ, ಅಂಥವ್ರು ಏನು ಮಾಡಬೇಕು, ಈ ಒಂದು ಪೌಡರನ್ನು ಅವರು ಡೈಲಿ ಸೇವಿಸೋದ್ರಿಂದ, ಆದಷ್ಟು ನಾವು ಅಂತಹ ಪೇಷಂಟ್ಸ್ಗೆ ಇದನ್ನು ಕೊಡೋದ್ರಿಂದ ಅವರಿಗೆ ಉಸಿರಾಟದ ತೊಂದರೆ ಸರಿಪಡಿಸೋದ್ರಲ್ಲಿ ಸಹಾಯ ಮಾಡುತ್ತೆ ಅಂತ ನಮ್ಮ ವೈದ್ಯರು ಹೇಳ್ತಾರೆ. ಹಾಗೆ ಮೈಗ್ರೇನ್ ಇರುತ್ತೆ ಕೆಲವೊಬ್ಬರಿಗೆ, ಅಂದರೆ ಅರ್ಧ ತಲೆನೋವು ಆದರೂ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ನಾರ್ಮಲ್ ಆಗಿ ತಲೆ ನೋಯ್ತಾ ಇರುತ್ತಲ್ವ, ಅಂಥವ್ರು ಕೂಡ ಈ ಒಂದು ಸೊಪ್ಪನ್ನು ಕೂಡ ಅವರು ಸೇವಿಸ್ಬೋದು. ಮತ್ತೇನೆಂದರೆ ಈಗ ಅರ್ಥರೈಟಿಸ್ ಅಂತಂದರೆ ಈ ಕಾಲು ನೋವು, ಕೀಲು ನೋವು, ಜಾಯಿಂಟ್ ಪೇನ್ಸ್, ಈ ರೀತಿ ಅದು ಎಲ್ಲನೂ ಏನಂತಂದರೆ ಕಡಿಮೆ ಮಾಡೋದರಲ್ಲಿ ಇದು ಸಹಾಯ ಮಾಡುತ್ತೆ. ಮತ್ತು ಕೂದಲು ಉದುರೋ ಸಮಸ್ಯೆ ಇರುತ್ತೆ ಕೆಲವೊಬ್ಬರಿಗೆ, ಕೂದಲು ಉದುರೋ ಸಮಸ್ಯೆ ಇರುತ್ತಲ್ವ, ಅಂಥವ್ರಿಗೂ ಕೂಡ ಇದು ಸಾಲ್ವ್ ಮಾಡುತ್ತೆ. ಯಾವ ರೀತಿಯಾಗಿ ಅಂತಂದರೆ ಪ್ರತಿದಿನ ಇದನ್ನು ಸೇವಿಸೋದ್ರಿಂದ ನಮ್ಮ ಕೂದಲಿನ ಒಂದು ಆರೈಕೆಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ. ಈ ಒಂದು ಸೊಪ್ಪು ಒದಗಿಸೋದ್ರಿಂದ ಅಲ್ಲಿ ಏನಾಗುತ್ತೆ, ಕೂದಲು ಉದುರೋ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಇದರಲ್ಲಿ ಇನ್ನೂ ಯಾವ್ಯಾವ ಗುಣ ಇದೆ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಇದು ಹೊಂದಿದೆ, ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಗುಣವನ್ನು ಇದು ಹೊಂದಿದೆ, ಮತ್ತು ಆ್ಯಂಟಿ ಕೊಲೆಸ್ಟ್ರಾಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಟ್ಯೂಮರ್, ಮತ್ತು ಏನಂತಂದರೆ ಆ್ಯಂಟಿ ಅಲ್ಸರ್ ಗುಣ ಕೂಡ ಇದು ಹೊಂದಿದೆ. ಹಾಗೆ ಮಲಬದ್ಧತೆಯನ್ನು ಇದು ದೂರ ಮಾಡುತ್ತೆ. ಮತ್ತು ಕಣ್ಣಿನ ದೃಷ್ಟಿಯನ್ನು ಕೂಡ ಇದು ಚೆನ್ನಾಗಿ ಮಾಡುತ್ತೆ. ಕಣ್ಣಿನ ದೃಷ್ಟಿ ತುಂಬಾ ಸುಧಾರಿಸುತ್ತೆ ಫ್ರೆಂಡ್ಸ್ ಇದನ್ನು ಡೈಲಿ ನಾವು ಕನ್ಸ್ಯೂಮ್ ಮಾಡೋದ್ರಿಂದ. ಮತ್ತು BP ಕಂಟ್ರೋಲ್ಗೆ ಬರುತ್ತೆ. ಮತ್ತು ಈ ಹೃದಯದ ಸಮಸ್ಯೆ ಇದ್ದವರು ಕೂಡ, ಅಂದರೆ ಹೃದಯದ ಕಾಯಿಲೆ ಇದ್ದವರು ಕೂಡ ಇದನ್ನು ಸೇವಿಸ್ಬೋದು. ಅಂದರೆ ಕೆಟ್ಟ ಕೊಬ್ಬನ್ನು ಕರಗಿಸೋದ್ರಲ್ಲಿ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಯಾವ ರೀತಿಯಾಗಿ ಅಂತಂದರೆ ಅದು ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸನ್ನು ಹೊರ ಹಾಕುತ್ತೆ, ಅಂದರೆ ವಿಷ ಪದಾರ್ಥಗಳನ್ನು ಹೊರ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ನಮಗೆ ಮೆಟಬಾಲಿಸಮ್ ಕೆಲಸ ಮಾಡುತ್ತೆ. ಮೆಟಬಾಲಿಸಮ್ ಸರಿ ದೂಗಿಸಿದ್ರು ಅಂತಂದರೆ ಅಲ್ಲಿ ವೇಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕರೆಕ್ಟಾಗಿ
ಅದು ಸರಿಯಾಗಿ ಆಗುತ್ತೆ. ಮತ್ತೇನಂತಂದರೆ ಮುಖದ ಒಂದು ಮುಖದ ಚರ್ಮದ ಒಂದು ಕಾಂತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಯಾವ ರೀತಿಯಾಗಿ ಅಂತಂದರೆ ಕೆಲವೊಬ್ಬರಿಗೆ ಚರ್ಮ ಬೇಗ ಅಂದರೆ ಏಜ್ಗಿಂತ ಮುಂಚೆನೇ ಅದು ಚರ್ಮ ಸುಕ್ಕುಗಟ್ತಾ ಇರುತ್ತೆ. ಅಂಥವ್ರಿಗೂ ಕೂಡ ಇದು ಚರ್ಮ ಗಟ್ಟದೇ ಇರೋ ಥರ ಇದು ನೋಡ್ಕೊಳ್ಳುತ್ತೆ. ಹಾಗೆ ಲಿವರ್ ಇನ್ಫೆಕ್ಷನ್ಸ್ ಆಗಲ್ಲ, ಯೂರಿನರಿ ಇನ್ಫೆಕ್ಷನ್ಸ್ ಕೂಡ ಆಗಲ್ಲ, ಮತ್ತೇನಂದರೆ ಕಿಡ್ನಿ ಸ್ಟೋನ್ಸ್ ಬರಲ್ಲ, ಮತ್ತು ಕ್ಯಾನ್ಸರ್ ಬರದೇ ಇರೋ ಥರ ಇದು ತಡೆಯುತ್ತಂತೆ. ಮತ್ತು ಇನ್ನು ಇದರಲ್ಲಿ ಯಾವ್ಯಾವ ವಿಟಮಿನ್ಸ್ ಇದ್ದಾವೆ ಅಂತಂದರೆ ವಿಟಮಿನ್ ಎ, ಆಲ್ಫಾ, ಬೀಟಾ, ಕ್ಯಾರಟಿನ್ ಇರುತ್ತೆ, ಮತ್ತು B1, B2, B3, B5, B6, B12, C, D, E, K, ಮತ್ತು ಫೋಲಿಕ್ ಆ್ಯಸಿಡ್, ಬಯೋಟಿನ್ ಇನ್ನು ಮುಂತಾದ ಪೋಷಕಾಂಶಗಳನ್ನು ಕೂಡ ಈ ಒಂದು ನುಗ್ಗೆ ಸೊಪ್ಪು ಹೊಂದಿದೆ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಇವಾಗ ನಾನು ನುಗ್ಗೆ ಸೊಪ್ಪಿನ ಪೌಡರ್ ಮಾಡೋದಕ್ಕೆ ನುಗ್ಗೆ ಸೊಪ್ಪನ್ನು ತೊಗೊಂಬಂದಿದ್ದೀನಿ ಆಯಿತಾ. ಈ ನುಗ್ಗೆ ಸೊಪ್ಪನ್ನು ನಾವೇನು ಮಾಡಬೇಕು, ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ನೀಟಾಗಿ ಎಲ್ಲ ಸುತ್ತಿ ಬಿಡಬೇಕು ಫ್ರೆಂಡ್ಸ್. ಆ ಗಂಟು ಕಟ್ಟಿ ಇಟ್ಟುಬಿಡಬೇಕು, ಒಂದು ಓವರ್ ನೈಟ್ ಹಾಗೆ ಬಿಟ್ಟು ಬಿಡಬೇಕು ಅದನ್ನು. ಸೊ ಓವರ್ ನೈಟ್ ಹಾಗೆ ಬಿಟ್ಟ ನಂತರ ಮರುದಿನ ಬೆಳಗ್ಗೆ ಅದು ಏನಾಗಿರುತ್ತೆ, ಎಲೆ ಎಲ್ಲ ಉದುರಿ ಕಡ್ಡಿ ಬೇರೆ ಎಲೆ ಬೇರೆ ಆಗಿರುತ್ತೆ. ಇನ್ ಕೇಸ್ ಆ ಥರ ಆಗಿಲ್ಲ ಅಂತಂದ್ರೂ ನಮ್ಗೆ ಎಷ್ಟಾಗಿರುತ್ತೆ ಅಷ್ಟು ಎಲೆ ಕಡ್ಡೆಯನ್ನು ಬಿಡಿಸ್ಕೊಂಡು ಉಳಿದಿದ್ದೆಲ್ಲ ಸೊಪ್ಪನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ. ನಂತರ ಏನು ಮಾಡಬೇಕಂತಂದರೆ ಎಲ್ಲ ಬಿಡಿಸಿದ ನಂತರ ಅವು ಕೆಲವೊಂದು ಸೊಪ್ಪಿನಲ್ಲಿ ಹುಳ ಕೂಡ ಇರ್ತವೆ ಫ್ರೆಂಡ್ಸ್, ಅವು ಗೊತ್ತಾಗಲ್ಲ, ಸೂಕ್ಷ್ಮ ಹುಳ ಇರ್ತವೆ. ಅಂಥವು ಕೂಡ ನಾವು ಎಲ್ಲನೂ ತೆಗೆದು ಹಾಕಬೇಕಾಗುತ್ತೆ. ಯಾವುದು ಹುಳನೂ ನಾವು ಅದನ್ನು ನೀಟಾಗಿ ಎಲ್ಲನೂ ತೆಗೆದು ಹಾಕಿದ ನಂತರ ನಾವು ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು, ಕೈ ಆಡಿಸಿ ತೊಳಿಬೇಕು. ನಾವು ಕೈ ಆಡಿಸೋದ್ರಿಂದ ಏನಾಗುತ್ತೆ, ಕಡ್ಡಿ ಅಂಥದ್ದು, ಆಮೇಲೆ ಅದರಲ್ಲಿರ್ತಕ್ಕಂಥ, ಯಾಕಂದರೆ ನುಗ್ಗೆ ಸೊಪ್ಪು ನಾರ್ಮಲಾಗಿ ಹೊರಗಡೆ ಬೆಳೆಯೋದ್ರಿಂದ ಡಸ್ಟ್ ಆಗಿರುತ್ತಲ್ವ. ಸೊ ಅದು ಡಸ್ಟ್ ಆಗಿರೋದನ್ನು ನಾವು ಕಂಪಲ್ಸರಿಯಾಗಿ ನೀರಿಂದ ತೊಳೆದ್ರೇ ಅದೆಲ್ಲ ನೀಟಾಗಿ ಕ್ಲೀನಾಗಿ ಆಗೋದು. ಅದನ್ನು ಏನು ಮಾಡಬೇಕು, ನಾವು ಕೈ ಆಡಿಸಿ ಮೇಲಿಂದ ಮಾತ್ರ ತೆಗಿಬೇಕು ಫ್ರೆಂಡ್ಸ್. ಅದನ್ನು ಸೊಪ್ಪನ್ನು ಮೇಲಿಂದ ಮಾತ್ರ ತೆಗೆದುಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ನಾವು ಆರಿ ಹಾಕಬೇಕು. ಮೇಲೆ ಬಿಸಿಲಲ್ಲಿ ಆರಿ ಹಾಕಿಂದ ಏನು ಮಾಡಬೇಕಂತಂದರೆ ತೆಳ್ಳನಾಗಿ ಆರಿ ಹಾಕಿ ಅದ್ರ ಮೇಲೆ ಕೂಡ ನಾವು ಒಂದು ಬಟ್ಟೆಯನ್ನು ಹಾಕಬೇಕಾಗತ್ತೆ, ಮುಚ್ಚಬೇಕಾಗತ್ತೆ ಅದ್ರ ಮೇಲೆ ಒಂದು. ಯಾಕಂತಂದರೆ ಮತ್ತೆ ಅದು ಡಸ್ಟ್ ಕೂಡಬಾರ್ದಲ್ವ, ತೊಳೆದು ಹಾಕಿಂದ ಕೂಡ ಡಸ್ಟ್ ಕೂಡಬಾರ್ದು ಅಂತ ಹೇಳಿ ಯೂಶ್ವಲಿ ನಾರ್ಮಲಾಗಿ ಏನಂತಂದರೆ ಗಾಳಿ ಬೀಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದ್ರ ಮೇಲೆ ಒಂದು ಬಟ್ಟೆಯನ್ನು ಕವರ್ ಮಾಡಿಬಿಟ್ರೆ ತುಂಬ ಸೇಫ್ಟಿ ಆಗಿರುತ್ತೆ ನಮ್ಮ ಸೊಪ್ಪು. ಅದಾದ ನಂತರ ಒಂದು 2 ಡೇಸ್ ಆದಮೇಲೆ ಅದು ಗರಿ ಆಗಿ ಆಗುತ್ತೆ ಫ್ರೆಂಡ್ಸ್, ಅಂದರೆ ತೇವಾಂಶ ಎಲ್ಲ ಹೋಗಿರುತ್ತೆ. ಅದು ನೆಕ್ಸ್ಟ್ ನಾವೇನು ಮಾಡಬೇಕಂತಂದರೆ ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಕಡಾಯಿನೋ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಕಡಾಯಿ ತೊಗೊಂಡ್ಬಿಟ್ಟು ಅದನ್ನು ಸಿಮ್ನಲ್ಲಿ, ಅಂದರೆ ಫುಲ್ಲು ಲೋ ಫ್ಲೇಮ್ ಇಡಬೇಕು ಫ್ರೆಂಡ್ಸ್. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊಪ್ಪನ್ನು. ಡ್ರೈ ರೋಸ್ಟ್ ಯಾವ ರೀತಿಯಾಗಿ ಅದು ಸೊಪ್ಪು ಆಗಿರ್ಬೇಕಂತಂದರೆ, ನಾವು ಕೈಯಿಂದ ಒಂದು ಮುಷ್ಟಿಯಲ್ಲಿ ನಾವು ಒಂದು ಸೊಪ್ಪನ್ನು ಮುಟ್ಟಿದರೆ ಅದು ಪುಡಿ ಆಗಬೇಕು ಫ್ರೆಂಡ್ಸ್. ಆ ರೀತಿಯಾಗಿ ಸೊಪ್ಪು ಆಗಿತ್ತು ಅಂತಂದರೆ ಅದನ್ನು ನಾವು ಆವಾಗ ಮಿಕ್ಸಿ ಮಾಡ್ಕೊಂಬಿಟ್ಟು ಒಂದು ಪೌಡರ್ನ ಜರಡಿ ಹಿಡಿದು ಒಂದು ಬಾಕ್ಸಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿಟ್ರೆ ಅದನ್ನು ನಾವು ಡೈಲಿ ಬೆಳಗ್ಗೆ ಬಿಸಿನೀರಿನಲ್ಲಿ 1 ಸ್ಪೂನ್ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಆಗ್ತೀನಿ ಫ್ರೆಂಡ್ಸ್. ದಯವಿಟ್ಟು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.